ಪ್ರಪ್ರಥಮವಾಗಿ ನನ್ನ ಆತ್ಮಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರಿಗೆ, ಮಾತಾ ಸ್ವರ್ಣ ಮಾಲಾ ಪತ್ರಿಜಿಯವರಿಗೆ ಹಾಗೂ ನನ್ನ ತಂದೆ ತಾಯಿಯರಿಗೆ ಕೃತಜ್ಞತಾ ಪೂರ್ವಕವಾಗಿ ವಂದನೆಗಳನ್ನ ಸಲ್ಲಿಸ್ತೀನಿ. ಇವತ್ತಿನ 365 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದ 500ನೇ ದಿವಸದ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿರುವಂತ ಅಧ್ಯಾತ್ಮ ಆಸಕ್ತರಿಗೆ, ಆರೋಗ್ಯಾಭಿಲಾಷಿಗಳಿಗೆ ನಮಸ್ಕಾರ ಅಂತ ತಿಳಿಸ್ತಾ ಇದ್ದೀನಿ. ಈ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮವನ್ನ 500 ದಿನಗಳು ಯಶಸ್ವಿಯಾಗಿ ಪೂರೈಸಿರೋ ಮಹಾವತಾರ್ ಫೌಂಡೇಶನ್ ನ ಮಾಸ್ಟರ್ ರಂಗನಾಥ್ ಸರ್ಗೆ ಮತ್ತು ಅವರ ಟೀಮ್ಗೆ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ. ಡಾಕ್ಟರ್ ರಂಗನಾಥ್ ಅವರ ಶ್ರಮ ಮತ್ತು ಶ್ರದ್ಧೆಯನ್ನ ಅವ್ರು ಹೇಗ್ ಟೈಮ್ ಮ್ಯಾನೇಜ್ ಮಾಡ್ತಾರೋ ಅವರಿಂದಾನೇ ಕಲ್ತ್ಕೋಬೇಕು, ಅದನ್ನು ಕ್ಲಾಸ್ ಮಾಡಿ ಅಂತ ಹೇಳ್ಬೇಕು. ಉತ್ಸಾಹ, ಜ್ಞಾನ ಮತ್ತು ಸಹನೆಯನ್ನ ಮೆಚ್ಚುವಂತದ್ದೇನೆ. ಯಾವುದೇ ಅಡೆತಡೆಗಳಿಲ್ಲದೆ 500 ದಿನಗಳ ಕಾಲ ಸ್ವಾಸ್ಥ್ಯಕ್ಕೆ ಸಂಬಂಧಿಸಿರುವಂತಹ ಯೋಗ, ಪ್ರಾಣಾಯಾಮ, ಧ್ಯಾನ, ಆಧ್ಯಾತ್ಮಿಕ ಜ್ಞಾನ, ಮುದ್ರೆಗಳು, ಮನೆಮದ್ದು, 10 ಹಲವು ರೀತಿಯ ಔಷಧೇತರ ಚಿಕಿತ್ಸಾ ಪದ್ಧತಿಗಳಾದ ಮರ್ಮ ಚಿಕಿತ್ಸೆ, ಔರಾ ಹೀಲಿಂಗು, ಕ್ರಿಸ್ಟಲ್ ಹೀಲಿಂಗು, ಸೌಂಡ್ ಹೀಲಿಂಗು ಸೇರಿದಂಗೆ ಸಮಗ್ರ ಜೀವನ ಶೈಲಿ ಕುರಿತು ಕಾರ್ಯಕ್ರಮವನ್ನ ನಿಸ್ವಾರ್ಥವಾಗಿ, ನಿರಂತರವಾಗಿ, ಉಚಿತವಾಗಿ ನಡೆಸುವಂತ ಆಯೋಜನೆ ಮತ್ತು ವ್ಯವಸ್ಥೆ ಪ್ರಶಂಸನೀಯ. ಇದೇ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ನನಗೆ ಆಧ್ಯಾತ್ಮಿಕ ಜ್ಞಾನದ ಶೀರ್ಷಿಕೆ ಅಡಿಯಲ್ಲಿ ಪ್ರತಿ ತಿಂಗಳು ನನಗೆ ಫೋನ್ ಮಾಡಿ ಮುಂಚೆಗೆ ಕೇಳ್ಬಿಡ್ತಾರೆ, ಪ್ರತಿ ತಿಂಗಳು 2-3 ಕ್ಲಾಸ್ ಆದ್ರೂ ಕೊಡಿ ಮೇಡಮ್, ತುಂಬಾ ನೋಡ್ತಾರೆ, ಜನಕ್ಕೆಲ್ಲ ಆಸಕ್ತಿ ಇದೆ, ನಮ್ಮ ಸಬ್ಸ್ಕ್ರೈಬರ್ಸಿಗೆ ಒಂದು ಉಪಯೋಗ ಆಗುತ್ತೆ ಅಂತ. ಹಾಗೆ ಹೇಳ್ತಾ ನನ್ನ ಹತ್ರ ಕ್ಲಾಸ್ ಮಾಡಿಸ್ತಾ ಇದುವರೆಗೂ 39 ಉಪನ್ಯಾಸಕ್ಕೆ ಅಂದ್ರೆ ಆಧ್ಯಾತ್ಮಿಕ ಜ್ಞಾನ ಹಂಚಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದೇ ಜೂನ್ ತಿಂಗಳಲ್ಲಿ 10ನೇ ತಾರೀಕು ಮತ್ತು 9 ಮತ್ತು 10ನೇ ತಾರೀಕು ಸಮಗ್ರ ಸ್ವಾಸ್ಥ್ಯಕ್ಕೆ ಪೂರಕವಾಗಿರುವಂತಹ ಸಂಗೀತ ಮತ್ತು ಆರೋಗ್ಯ ಕುರಿತು 2 ಎಪಿಸೋಡ್ ಕೊಡಕ್ಕೆ ವೇದಿಕೆ ಒದಗಿಸಿದಂತ ಡಾಕ್ಟರ್ ರಂಗನಾಥ್ ಸರ್ಗೆ ಕೃತಜ್ಞತಾ ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸೋಕೆ ಇಷ್ಟಪಡ್ತೀನಿ. ಅದು 1-2 ದಿವಸದ ಕಾರ್ಯಕ್ರಮ ಇಟ್ಕೊಂಡ್ರೇನೆ ಮಾಡಕ್ಕೆ ಎಷ್ಟು ಕಷ್ಟ ಪಡಬೇಕು, ಎಷ್ಟು ಪ್ಲಾನಿಂಗ್ ಬೇಕು, ಎಷ್ಟು ಪ್ರಿಪರೇಷನ್ ಬೇಕು ಅಂತದ್ರಲ್ಲಿ 500 ದಿನಗಳ ಕಾಲ ನಿರಂತರವಾಗಿ ಆಯೋಜಿತ ಕಾರ್ಯಕ್ರಮಗಳನ್ನ ನಡೆಸ್ಕೊಟ್ಟಂತ, ಒಂದು ಚೂರು ಅಡೆತಡೆಗಳಿಲ್ದಂಗೆ ಎಲ್ಲಾ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟಂತ ಸಂಪನ್ಮೂಲ ವ್ಯಕ್ತಿಗಳಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ, ಪ್ರತಿದಿನಾನು ಆಸಕ್ತರೆಲ್ರು ಝೂಮ್ಗೆ ತಪ್ಪದೆ ಜಾಯಿನ್ ಆಗ್ತಾ, ಇನ್ನೂ ಒಂದು ಬಹಳ ಮುಖ್ಯವಾದ ಅಂಶ ಅಂದ್ರೆ ಕಾರ್ಯಕ್ರಮದ ಕೊನೆವರೆಗೂ ಇದ್ದು ಪ್ರಶ್ನೆಗಳ ಮೂಲಕ ನಿಮ್ಮ ಅನುಮಾನಗಳನ್ನ ಬಗೆಹರಿಸ್ಕೊಂಡು, ಅಳವಡಿಸ್ಕೊಂಡು, ಅನುಭವಗಳನ್ನ ಎಲ್ಲರೊಂದಿಗೆ ಹಂಚಿಕೊಂಡ ಆಸಕ್ತರೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋದ್ರಲ್ಲಿ ಭಾಗವಹಿಸಿರೋರ ನಿಮ್ಮ ಪಾತ್ರ ಕೂಡ ಇದೆ. ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ಮತ್ತೊಮ್ಮೆ ಹೇಳ್ತೀನಿ. ಈ 500 ದಿನಗಳ ಪೂರ್ಣಗೊಂಡ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಲಕ್ಷ್ಮೀ ರಂಗನಾಥ್, ಡಾಕ್ಟರ್ ರಂಗನಾಥ್ ಹಾಗೂ ಅವರ ಟೀಮ್ಗೆ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಇನ್ನೂ ಹೆಚ್ಚು ಹೆಚ್ಚು ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿ ನಡೆಸುವಂತ ಶಕ್ತಿಯನ್ನ ರಂಗನಾಥ್ ಸರ್ ಅವ್ರಿಗೆ ಕೊಡ್ಲಿ. ಅವರೊಂದು ಜ್ಞಾನದ ಭಂಡಾರ ಮತ್ತೆ ಅವಕಾಶಗಳನ್ನ ಕಲ್ಪಿಸ್ಕೊಡುವಂತಹದ್ದು, 10 ಹಲವು ಆಲ್ಟರ್ನೇಟಿವ್ಸ್ ಕೊಡೋದ್ರಿಂದ ಯಾವ್ದಾದ್ರೂ ಒಂದಾದ್ರೂ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಬರುತ್ತೆ. ಎಲ್ಲಕ್ಕಿಂತ ಆರೋಗ್ಯನೇ ಭಾಗ್ಯ ಅನ್ನೋದನ್ನ 10 ರೀತಿನಲ್ಲಿ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ, ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಭಗವಂತ ಶಕ್ತಿಯನ್ನ ಕೊಡ್ಲಿ ಅಂತ ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ತುಂಬಾ ಧನ್ಯವಾದಗಳು ಮೇಡಮ್. ಸೊ ತಮ್ಮ ಬೆಂಬಲ ಅನ್ನೋದು ಈ ವೇದಿಕೆಗೆ ನಿರಂತರ ಇದೆ. ಈಗಾಗಲೇ ಹಲವಾರು, ಈಗ ನೀವು ಹೇಳಿದ ಪ್ರಕಾರ 39 ಸಂಚಿಕೆಗಳು ನಮ್ಗೆ ಕೊಟ್ಟಿದ್ದೀರಿ. ಅದರಿಂದ ಪ್ರತಿಯೊಬ್ಬರು ಮಾಸ್ಟರ್ಗೂ ತುಂಬಾ ಅನುಕೂಲ ಆಗಿದೆ. ಅತ್ಯಂತ ಅದ್ಭುತವಾದ ಜ್ಞಾನ ತಮ್ಮಿಂದ ಪಡ್ಕೊಂಡಿದ್ದೀವಿ. ಸೊ ಈ ರೀತಿಯಲ್ಲಿ ತಮ್ಮ ಸಪೋರ್ಟು ನಿರಂತರವಾಗಿರ್ಲಿ ಅಂತ ಮತ್ತೊಂದ್ಸರಿ ಹಾರೈಸ್ತಾ, ಅದೇ ರೀತಿಯಲ್ಲಿ ಸೊ ತಾವು ಕೊಟ್ಟಿರುವಂಥ ಮೆಸೇಜ್ ಪ್ರತಿಯೊಬ್ಬರು ಜೂಮಲ್ಲಿ ಭಾಗವಹಿಸಿ ಸೊ ಅದ್ಭುತವಾದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಇನ್ನೂ 500ರಿಂದ 5,000ವರೆಗೂ ನಾವು ನಡ್ಸ್ಕೊಳಕ್ಕೆ ನಾವು ಎಲ್ಲರೂ ಪ್ರಯತ್ನ ಸೇರಿ ಮಾಡೋಣ ಅಂತ ಹೇಳ್ತಾ, ಸೊ ತಮ್ಗೆ ಮತ್ತೊಂದು ಸರಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್ ಸರ್.